ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಜಾತ್ರಾ ಕಮಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಹಕ್ಕುದಾರರ ಸಮ್ಮುಖದಲ್ಲಿ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿ ವತಿಯಿಂದ 19 ಜುಲೈ 2026ರಂದು ಮುಂಜಾನೆ 10 ಗಂಟೆಗೆ ಸುದ್ದಿಗೋಷ್ಠಿ ಪ್ರೆಸ್ ಮೀಟ್ ನಡೆಯಿತು. ಮಂಗಳವಾರ ದಿನಾಂಕ 21 ಜುಲೈ 2026ರಂದು ಮುಂಜಾನೆ 8 ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ದೇವಿ ಕೋನ ಬಿಡುವುದು ಎಲ್ಲರೂ ಭಕ್ತಿಯಿಂದ ಪಾಲ್ಗೊಳ್ಳಲು ತಿಳಿಸಿದ್ದಾರೆ ಮತ್ತು ಎಲ್ಲ ಸಮುದಾಯ ಒಳಗೊಂಡ ಕಮಿಟಿ ಮಾಡುವುದಿದೆ. ಆಯಾ ಸಮುದಾಯದವರು ಒಬ್ಬರಂತೆ ನೇಮಿಸಿ 10 ಆಗಸ್ಟ್ 2026ರ ಒಳಗೆ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿಯ ಅಧ್ಯಕ್ಷರ ಕಡೆ ಆ ಹೆಸರು ತಂದು ಕೊಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅದಲ್ಲದೆ ನಿನ್ನೆ ನಡೆದ ಲೆಕ್ಕಪತ್ರ ಸಭೆಯ ಸ್ಪಷ್ಟೀಕರಣ ನೀಡಿದರು. ಲೆಕ್ಕ ಕೇಳುವವರು ಕಾರ್ಯಾಧ್ಯಕ್ಷ ಸುನಿಲ್ ಪರ್ವತರಾವ್ ಬನ ಮಾಡಿದ ಆರೋಪ ಬಗ್ಗೆ ಅಧ್ಯಕ್ಷ ಅಪ್ಪಾಸಾಹೇಬ್ ಶಿರಕೋಳಿ ಬನ ಆರೋಪ ಅಲ್ಲಗಳೆದಿದ್ದಾರೆ. ಹೀಗೆ ಸುದ್ದಿಗೋಷ್ಠಿಯಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತಿ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಶ್ರೀ ಅಪ್ಪಾಸಾಹೇಬ್ ಶಿರಕೋಳಿ, ಉಪಾಧ್ಯಕ್ಷರು ಅಮರ್ ನಲ್ಲೋಡೆ, ಕಾರ್ಯದರ್ಶಿ ಬಸನಗೌಡ ಪಾಟೀಲ್, ಜಂಟಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ದೇಸಾಯಿ, ಹಕ್ಕುದಾರ ಕುನಾಲಗೌಡ ಪಾಟೀಲ್, ಮಾರ್ತಂಡ್ ಉರ್ಫ್ ಗಿರೀಶ್ ಕುಲಕರ್ಣಿ, ಮುಖಂಡರಾದ ಸಂಜಯ್ ಶಿರಕೋಳಿ, ಶ್ರೀಕಾಂತ್ ಹತ್ನೂರೆ मತ್ತಿतरರು सुद्दीगोष्ठीಯಲ್ಲಿ पाल्गొండిದ್ದರು. तेज प्रभू न्यूज संकेश्वर. आम्ही काय स्पष्टीकरण द्यायला म्हटलं तर संकेश्वर गावच्या जनतेला कळायला पाहिजे. आम्ही 6 मीटिंग मध्ये काय केलो आम्ही स्पष्ट सांगलोय. 6 मीटिंग मध्ये 6 मीटिंग पैकी 4 मीटिंग मध्ये काही चर्चा झाली नाही. फक्त अध्यक्ष वर उपाध्यक्ष वर कार्याध्यक्ष वर ही चर्चा झाली. आणि कार्याध्यक्ष पद क्रिएट कशासाठी झालंय आणि परत ते सविस्तरपणे सांगणार. मी काल आम्ही तिथं सांगितलंय कशासाठी क्रिएट झालं आणि परत सांगायचं असलं तर ते पण सांगतो. काय त्यावेळी आम्हाला सांगितले आम्हाला एक स्थान द्या, आम्ही ते काय विचारत नाही. मीटिंग झाल्यानंतर आम्ही ज्यावेळी बाहेर पडलो तिथंच आम्ही सोडलो. ते रात गे बात गे म्हणून आम्ही तिथं विषय सोडून टाकलो होतो. पण ज्यावेळी त्यांनी प्रेस घेऊन काय 4 लोकांच्या पुढे आणि परत आले आम्ही स्पष्टीकरण देणार. आमचा भाग लोकांना काय वाटणार ಅಲ್ಲ ಏನ್ ಮಾಡಿದಾರೆ ಹೇಳ್ರಿ ನೋಡು. 4 मीटिंग झालं तर बी त्यांनी काल प्रेस कॉन्फरन्स आरोप चुकीचा आहे. आम्ही काही दाखवायला नाही म्हणत होतो. आम्ही काही कुठं लपून खायचं काही कारण नव्हतं. ते कधी पण तयार होती. पण हे वेळ कधी आली मार्च झाल्यानंतर एप्रिल मे नंतर चालू झालंय. 1 महिना तरी का बसले नाही अण्णा. ह्याच्या आधी एक मीटिंग झाली गेल्या वेळेला लक्ष्मी आम्हाला कोणी बोलवलं नाही. बोलायच्या आधी बोलवाय कोण बोलला यात्रा कमिटी बोलली तुम्ही आम्ही अधिकृत म्हणून लक्ष्मीच्या देवळात जातात मीटिंग होत्या. तुम्ही सांगाय पाहिजे ना हे का अधिकृत नाही गैरसमज आले लोकांच्या ಮೀಟಿಂಗ್ ಆದ ನಂತರ ಅದು ವಿಷಯ ಮುಗೀತು. ಏನ ವಿಷಯ ಮುಗ್ದೈತಿ. ನಾವೆಲ್ಲರೂ ಕೂಡೆ ಮಾಡೋದೈತಿ. ಅವ್ರು ಯಾರು ಕೇಳೋರು ಇದ್ರು ನಾವ್ ಯಾರು ಹೇಳೋರು ಇದ್ರು ನಾವೆಲ್ಲರೂ ಕೂಡೆ ಜಾತ್ರೆ ಮಾಡೋದ್ರಿಂದ ಆ ಭಾವನೆ ನಾವು ಹೊರಗೆ ಬಂದಿವಲ್ಲ. ಮತ್ತೆ ನಿನ್ನೆ ಮತ್ತೆ ಪ್ರೆಸ್ ತಗೊಂಡಲ್ಲ ಅದ್ರ ಏನ್ರ ಉತ್ತರ ಕೊಡ್ಬೇಕು ನಾವು. ಇದೊಂದು ವಿಷಯ ಲೆಕ್ಕ ನಾವು ಕೆಳಗಿರಂತ ವಿಷಯ ಮುಗಿತಾವ. ಅವ್ರು ನಾವು ಕೂಡೆ ಜಾತ್ರೆ ಮಾಡೋದು ಅದು ಸ್ಪಷ್ಟ ಹೇಳ್ಬಿಡ್ತೀವಿ ನಾವು. ಆ ಕಮಿಟಿ ಒಂದು ಮತ್ತೆ ವಿಷಯ ಇಟ್ಟಿದಾರ ಅದ್ರಾಗ. ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡ್ಬೇಕೇನು ಬೇಡ. ನಾವೇನು ಹೇಳ್ತೀವೋ ನಿನ್ನೆ ಅಲ್ಲಿಂದ ಅಲ್ಲಿ ಬೇಕಾದ್ರೆ ನಾವು ನೀವು ಹೆಸರು ಕೊಡೋರಿದ್ರೆ ಅವಾಗ ನಾವು ಕಮಿಟಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಏನ್ ಹೇಳ್ತೀವೋ ನಾವು ಕಮಿಟಿದವ್ರು ಹಕ್ದಾರ ಏನ ನಮ್ಮ ಸಂಕೇಶ್ವರ ಜರ ಪ್ರತಿಯೊಂದು ಸಮಾಜ ಬಾಗಿಲಿಗೆ ಬಂದು ನೀವು ನಮ್ಗೆ ಕರೀರಿ, ಒಂದು ಮೀಟಿಂಗ್ ಆರ್ಗನೈಸ್ ಮಾಡ್ರಿ, ನಮ್ಗೆ ಕರೀರಿ, ಅಲ್ಲೇ ಬರ್ತೀವೋ ಅಲ್ಲೇ ಒಂದು ಒಬ್ರದ್ದು ಯಾರಾದ್ರೂ ಹೆಸರು ಕೊಡ್ರಿ ಅವ್ರ ಕಮಿಟಿದಾಗ. ಕರೆಕ್ಟ್ ಐತೆ ಅಂತ ಹೇಳಿದಾರ. 10 ವರ್ಷ ಆಯ್ತು. 10 ವರ್ಷ ಆದ ನಂತರ ಅವ್ರು ಲೆಕ್ಕ ಹಾಕೊಂಡು ಒಂದೇ ತಪ್ಪ ಅವ್ರು ಕೇಳೋದಾರ ನೀವು ಅವ್ರ ಆರೋಪ ಅಧ್ಯಕ್ಷರ ಮೇಲೆ ಮಾಡಿದಾರೆ. ಅಧ್ಯಕ್ಷರ ಮೇಲೆ ಆರೋಪ ಮಾಡಿರೋದು ಕೂಡ ನಾವು ಆ ಥರದ ಸ್ಪಷ್ಟೀಕರಣ ಕೊಡ್ಬೇಕಂತಿತ್ತು. ನಾವೇನು ತುಳು ಮಾಡಿಲ್ಲ ಅಂದ್ರೆ ನಾವ್ಯಾಕೆ ನಮ್ಮ ಮೇಲೆ ಆರೋಪ ತಗೊಳ್ಳೋದು? ಅದ್ರ ಸಂಬಂಧ ಇದನ್ನ ಅವ್ರು ಏನ್ ಹೇಳ್ರು, ನಾವು 4 ಮಂದಿ ಬರ್ತೀವಿ, ಅವ್ರೊಂದು 4 ಮಂದಿ ಬರ್ತಾರೋ, ಕೂತ್ ಮಾತಾಡ್ನೋ ಮುಗಿಸಲತ್ತದವ್ರು. ನಾವ್ ಒಂದ ಸ್ಪಷ್ಟ ಹೇಳ ಊರ್ ಮಂದಿ ಎಲ್ಲ ಪಟ್ಟಿ ಕೊಟ್ಟೈತಿ, ಏನಾಗೋಯ್ತೆಲ್ಲ ಊರ್ ಮಂದಿ ಮುಂದಾಗ್ಲಿ ಮತ್ತೆ ಇದನ್ನ ಪೂರಾ ಊರೆಲ್ಲ ಕೂಡಿ ಮೇಲೆ ಅದ್ ಲೆಕ್ಕ ತೋರ್ಸಿವ್ ನಾವು. ಏನಿದೆ ಕ್ಲಿಯರ್ ಮಾಡಿದ್ವಿ. ಒತ್ತಾಯಕ ನಾವು ಎಲ್ಲಿ ಮಾಡೋದ ಕಾರ್ಯಾಧ್ಯಕ್ಷ ಪೋಸ್ಟ್ ಕ್ರಿಯೇಟ್ ಮಾಡಿಲ್ಲ. ಒಂದ್ ಏನೋ ಊರು ಬೆಳೆದೈತಿ, ಒಂದ್ ಸ್ವಲ್ಪ ಎಲ್ಲಾ ಕಡೆ ಓಡಾಡಿ ಅಧ್ಯಕ್ಷರಿಗೆ ಒಬ್ಬರಿಗೆ ಮಾಡಕ್ ಆಗೋದಿಲ್ಲ, ಎಲ್ಲಾರು ಕೂಡಿ ಮಾಡೋಣ ಅನ್ನೋ ಉದ್ದೇಶಲೇ
ಒಂದು ಜಾಯಿಂಟ್ ಸೆಕ್ರೆಟರಿ ಆಯ್ತು ಒಂದು ಕಾರ್ಯಾಧ್ಯಕ್ಷ ಆಯ್ತು ಪೋಸ್ಟ್ ಕ್ರಿಯೇಟ್ ಮಾಡಿತ್ತು ನಾವೇನು ಯಾವ ಬಲವಂತಕ ಒತ್ತಾಯಕ ಮನದು ಮಾಡಿಲ್ಲ. ಆಮೇಲೆ ಇನ್ನೊಂದು ಲೆಕ್ಕದ ಕ್ಲಿಯರೆನ್ಸ್ ಕೊಡ್ತೇನೆ ನಾ. ನಿನ್ನೆ ಒಂದು ಆರೋಪ ಮಾಡಿದಾರ, ಇದೇನ ರಸೀಟ್ ಬುಕ್ಗಳು ಇಲ್ಲ, ಎಷ್ಟೋ ರಸೀಟ್ ಬುಕ್ಗಳು ಕಳ್ದಾರು, ಅದು ಇಲ್ಲ, ಮತ್ತು ಎಂಟ್ರಿ ಇಲ್ಲ. ಮತ್ತು ನೋಡ್ರಿ 2016 ಜಾತ್ರೆ ಒಳಗೆ ಸೆಕ್ರೆಟ್ರಿ ಅವರ ದುಂಡಪ್ಪ ಕರೆದೇಗೊಂಡಿದ್ರು. ಮತ್ತು ಇನ್ನೂ ಆದರೂ ಅವ್ರಿಗೆ ನಾವು ಅಗದಿ ಪ್ರಾಮಾಣಿಕವಾಗಿ ಸತ್ಯವಾಗಿ ಪ್ರಮಾಣ ಮಾಡಿ ಹೇಳ್ತೇವೆ. ನಾ ಈಗಿನ ಸೆಕ್ರೆಟ್ರಿ ಇದರಿಂದ ಅವ್ರು ಏನು ಗಂಟು ಕಟ್ಟಿ ಕೊಟ್ಟಿರಲ್ಲ ಅದ ಗಂಟು ಹೋದಲ್ಲಿ MP ಸೊಸೈಟಿಗೆ ಇಟ್ಟೈತಿ. ಇವ್ರಿಗೆ 2016 ಜಾತ್ರೆದ ಬ್ಯಾಲೆನ್ಸ್ ಶೀಟಾಗ ಕೆಲವೊಂದು ಪೇಪರ್ ಸಿಗ್ತಾವೆ. ಎಲ್ಲಿಯೂ ಸಿಕ್ಕು ಇವ್ರಿಗೆ. ಅಲ್ಲಿ ಅವ್ರ ಟೀಮ್ದೊಳಗೆ MP ಸೊಸೈಟಿ ಡೈರೆಕ್ಟರ್ಗಳದಾರ. ಅಲ್ಲಿ MP ಸೊಸೈಟಿ ನನ್ನ ಇದನ್ನ ಒಪಿನಿಯನ್ ಬಹುತೇಕ ಅವರು MP ಸೊಸೈಟಿ ಸಿಬ್ಬಂದಿಯವ್ರಿಗೆ ಒತ್ತಾಯ ಮಾಡಿ ಬೆದರಿಕೆ ಹಾಕಿ ಅಲ್ಲಿದೆಲ್ಲ ತಕ್ಕೊಂಡಾರ. ಅವಾಗ ಅವ್ರು ರಸೀಟ್ ಬುಕ್ ಯಾಕೆ ಇವ್ರು ತಕ್ಕೊಂಡು ಪಾರ್ ಮಾಡಿರಬಾರ್ದು? ನನ್ನ ಪ್ರಶ್ನೆ ಇದು. ಇದನ್ನ ಯಾಕೆ ಮತ್ತೆ ಎಲ್ಲ ಮುಗಿದೈತಿ. ಸ್ವತಃ ನೋಡ್ರಿ ಅಧ್ಯಕ್ಷರ ಪ್ರಮಾಣ ಮಾಡಿ ಲೆಕ್ಕ ಕೊಟ್ಟಿದಾರೆ. ಮತ್ತೆ ಇನ್ನೂ ಆದ್ರೂ ಲೆಕ್ಕ ಸಲುವಾಗಿ ಊರಾಗ ಅವ್ರಿಗೆ ಬೇಕಾದವ್ರು ಅಗದಿ ಚಲೋ ಎಕ್ಸ್ಪರ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಕರ್ಕೊಂಡ್ ಬಂದು ಅವ್ರು ನೋಡ್ಲಿ ಅವ್ರು ಅಲ್ರಿ ಅಲ್ಲ. ಮತ್ತ ಅವ್ರು 2 ದಿವಸ ಚೆಕ್ ಮಾಡಿದಾರ. ನಾವು ಅಟ್ಟಾಗಿ ಅವ್ರಿಗೆ ಲೆಕ್ಕ ಚೆಕ್ ಮಾಡಕ್ ಆಸ್ಪದ ಮಾಡಿ ಕೊಟ್ಟಿದಾರ. ಸಂಜು ಶಿರ್ಕೋಳಿ ಅವ್ರ ಲೆಕ್ಕ ಚೆಕ್ ಮಾಡ್ರಿ. MP ಸೊಸೈಟಿಯಾಗಿಂದ ಟೋಟಲ್ ಟ್ರಾನ್ಸಾಕ್ಷನ್ ರಿಜಿಸ್ಟರ್ ಕ್ಯಾಶ್ ಬುಕ್ ಅನ್ನ ನಾವು ಬೇರೆ ಚೇಂಜ್ ಮಾಡಿ ಬರ್ತವತ್ತ ಅಲ್ಲಿ ಸಿಬ್ಬಂದಿಗೆ ಆರೋಪ ಮಾಡ್ತಾರ. ಅಲ್ರಿ ಇವರು ಒಂದೊಂದು ಸಂಸ್ಥಾಗಳು ಅದಾವ ಹತ್ರ, ಇವರು ಸಂಸ್ಥಾಗಳದಾಗ ಇದ್ದ ಮಾಡ್ತಾರು. ಅಲ್ರಿ 1 ಮಿನಿಟ್ ಪ್ಲೀಸ್. MP ಸೊಸೈಟಿ ಅಂದ್ರೆ ಏನ ಸಾದಾ ಪಿದ ಸೊಸೈಟಿ ಅಲ್ಲ. ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಕಂಟ್ರೋಲ್ದಾಗ ಕೆಲಸ ಮಾಡ್ತಿದ್ವಿ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಕಂಟ್ರೋಲ್ದಾಗ ಕೆಲಸ ಮಾಡ್ತಿದ್ವಿ. ಅಂತದ್ರೊಳಗ ಇವ್ರ 10 ವರ್ಷದ್ದೆಲ್ಲ ಟ್ರಾನ್ಸಾಕ್ಷನ್ ಕ್ಯಾಶ್ ಬುಕ್ ಚೇಂಜ್ ಮಾಡಕ್ ಸಾಧ್ಯ ಐತ್ರಿ? ಉದ್ದೇಶ ಏನಂತೀರ ಅವ್ರು ಇದನ್ನ ಮಾಡೋದ್ರ ಉದ್ದೇಶ ಏನಂದ್ರ ಒಟ್ಟ ಟೋಟಲಿ ಹೆಂಗಾರೆ ಮಾಡೋದ, ಅಧ್ಯಕ್ಷರದ ಹೆಸರು ಕೆಡಿಸೋದ, ಅಧ್ಯಕ್ಷರ ಮೇಲೆ ಟಾರ್ಗೆಟ್. ಈಗ ಒಬ್ಬ ಹಿರಿಯ ಮನುಷ್ಯ ಅಂತಂದ ಸಾರ್ವಜನಿಕ, ಯಾಕಂದ್ರೆ ಅಪ್ಪಾಸಾಹೇಬ್ ಶಿರ್ಕೋಳಿ ಅನ್ನೋದು ಒಂದು ದೈತ್ಯ. ನಾವು ಮುಟ್ ಅಂತ ಹೇಳಲ್ಲ ಅವ್ರು ತಿಳಿಬೇಕು. ಮತ್ತೆ ಅವ್ರು ಮುಟ್ ನಾವು ಈಗಾಗಲೇ ಹೇಳಿದ್ವಿ, ಹಿರಿಯ ಮನುಷ್ಯಾಗ ನಾವು ಅಂಗಾರ ಮುಡಿಸ್ತೀವಿ ಅಂದ್ರ ಅದು ನಮ್ಗೆ ಸರಿ ಅನ್ಸಂಗಿಲ್ಲ ಅಂತ ಹೇಳಲ್ಲ, ಅವ್ರು ತಿಳಿಬೇಕದ. ಮತ್ ನೋಡ್ರಿ ಅಪ್ಪಾಸಾಹೇಬ್ ಶಿರ್ಕೋಳಿ ಅವರ ಎಟ್ ದೈವಿ ಭಕ್ತರದಾರ ಅನ್ನೋದ ಹುಕ್ಕೇರಿ ತಾಲೂಕಿಗೆ ಅಟ್ಟ ಅಲ್ಲ, ಹೆಚ್ಚು ಕಡಿಮೆ ಬೆಳಗಾವಿ ಜಿಲ್ಲಾಕ್ ಗೊತ್ತೈತಿ. ಅಂಗಾರ ಮುಟ್ ಅನ್ನೋದಕ್ಕ ಒಂದ ಮಾತಿನಾಗ ಎದ್ದು ಬಂದ್ ಹಿರಿಯ ಮನುಷ್ಯ ಅಂಗಾರ ಮುಟ್ರ. ಹಂಗ ಜರ ಅವ್ರು ತಪ್ಪಗಾರ ಇರ್ತಿರು, ತುಡುಗ್ ಮಾಡ್ತಿರಂದ್ರ ಅಂಗಾರ ಮುಟ್ಟಕ್ ಬಂದ್ ಅಂಗಾರ ಮುಟ್ತಿರ ಅವ್ರ. ಇಲ್ಲ ನಾವೇ ಹೇಳ್ತೀವಿ, ನಾವೇ ಹೇಳ್ತೀವಿ ನಾವ ಹಂಗೇನ್ರಿ ಇರ್ತದಂದ್ರ. ಇನ್ನು ಸುನೀಲ್ ಮತ್ತೆ ನಿಮ್ ಕಡೆ ಏನ್ ಚರ್ಚೆ ಮಾಡಿರಣ್ಣ? ನಾವು ನಮ್ಮ ತಪ್ಪುಗಳು ಮುಚ್ಚಿಸಲ್ಲ. ಈಗ ಎಲ್ಲ ಕ್ಲಿಯರ್ ಆದ್ರೆ ನೀನೆ ಮತ್ತೊಂದ್ ತಪ್ಪದ ಅದ್ರಾಗ ಅಲ್ರಿ ಹಂಗಿದ್ದವ್ರ ನಿಮ್ಮ ಎಲ್ಲ ಊರ್ ಮಂದಿ ನಿಮ್ಮ ತಪ್ಪೆಲ್ಲ ನಮಗ್ ತೋರ್ಸ್ರಿ, ಲೆಕ್ಕ ತೋರ್ಸ್ರಿ. ಆಮೇಲೆ ನಾವು ಕಾರ್ಯಾಧ್ಯಕ್ಷ ಆಗ್ತಾ ಅನ್ಬೇಕಿತ್ತು. ಅವಾಗ ಯಾಕೆ ನಿಮ್ಮನ್ನ ಕಾರ್ಯಾಧ್ಯಕ್ಷ ಮಾಡ್ತಾವ ಅಂದ್ಕೊಂಡ್ಲೆ ಹ್ಞೂ ಅಂದ ಅಲ್ಲಿ ಇಲ್ಲ ಅನ್ಸ್ದಾಗ ಪ್ರೆಸ್ ಮೀಟ್ ಮಾಡ್ರಿ. ಇದ್ರಾಗಿನವ್ರು ಭಾಳ ಚೆನ್ನಾಗಿದ್ರಿ. ಸ್ವತಃ ನಮ್ದು ಮುಡ್ಸಿನ ಅಗ್ರಿ ಎಲ್ಲ ಮುಗ್ದೈತಿ, ಲೆಕ್ಕ ಆಟ ಹುಡ್ತಾರಂದ್ರೆ ಎಲ್ಲ ಕ್ಲಿಯರ್ ಐತಿ. ಲೆಕ್ಕದ ಬಗ್ಗೆ ಏನು ವಿಷಯ ಇಲ್ಲ. ಈಗ ಕಾರ್ಯಾಧ್ಯಕ್ಷ ಸ್ಥಾನ ಈಗ ಕೇಳಾಕತ್ತೀರಿ ನೀವು, ಅವಾಗ ಯಾಕೆ ನೀವು ಕಾಂಪ್ರಮೈಸ್ ಆದ್ರಿ ಅಂತ. ಸಂಕೇಶ್ವರ ಬೆಳೆದೈತಿ, ದೊಡ್ಡದಾಗೈತಿ. ಏನ ಯಾವುದು ಪ್ರಕಾರದ ಅಡಚಣೆ ಬೇಡ ಅಂದ್ಕೂಡ್ಲೆ ವಾದ ಬೇಡ ಅಂತ ಏನ. ಈಗ ನಾವು ಒಂದು 5 ಮಂದಿ ಹೆಸರು ಹೇಳಿದ್ವಿ, ನಾವೆಲ್ಲರೂ ಚರ್ಚೆ ಮಾಡಿದ್ವು ಅಂತಾರ. ಇರ್ಲಿಪ್ಪ ಒಂದು ಸ್ಥಾನ ಕೊಡೋನು, ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಮಾಡೋನು, ಅವ್ರದೇ ಬೇಡಿಕೆ ಐತಿ ಅಂತ ಹೇಳಿದ್. ಮತ್ತೆ ಗೌಡ್ರ ಅದರಲ್ಲಿ ಏನ ಅವ್ರದೇ ಬೇಡಿಕೆ ಐತಿ, ನಮ್ಗೊಂದು ಸ್ಥಾನ ಕೊಡ್ರಿ, ಒಂದು ಕಾರ್ಯಾಧ್ಯಕ್ಷ ಸ್ಥಾನ ಕೊಡ್ರಿ, ಅದು ನಾವೇನು ಕೇಳಂಗಿಲ್ಲ ಅಂತ. ಈಗ ಯಾಕೆ ಕೇಳಂಗಿಲ್ಲ ಅಂತ ಮತ್ತೆ ಹೇಳ್ತಾನಂದ್ರ, ಕೇಳಂಗಿಲ್ಲ ಅಂತ ಕೂಡಲೇ ನಾವೇನ್ರ ತಪ್ಪದೇವು ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ನೀವು. ನಿನ್ನೆ ಕೇಳಿದ ನಂತರ ಎಲ್ಲ ಸ್ಪಷ್ಟ ಊರಿನ ಜನ ಮಂದಿ ಮುಂದೆ ಏನ ಎಲ್ಲ ಬಿಚ್ಚಿಟ್ಟಿದ್ವು ನಾವು. ಆದ್ರೆ ಹಿಂದೆ 3 ತಿಂಗಳ ಹಿಂದಿನ ಇತಿಹಾಸ ಇದೈತಿ, ಅದು ತಿಳ್ಕೊಬೇಕು ನಾವು. ಹಿಂದಿನ 3 ತಿಂಗಳ ಇತಿಹಾಸ ಇದೈತಿ. ಎಲ್ಲ ಮೀಟಿಂಗ್ ಮುಗಿದ್ಮೇಲೆ ಅಲ್ಲಿ ಆರೋಪ ಮಾಡಿದಾರ ನಾವು ಅದಕ್ಕೆ ಉತ್ತರ ಕೊಡಕ್ ಅಟ್ಟಾಗ್ಯೋ ಇದನ್ನ ಹೇಳಿದಾರಿಲ್ಲ ಅವ್ರು. ರೆಸಿಟ್ ಬುಕ್ ಇಲ್ಲ, ರಿಜಿಸ್ಟರ್ದಾಗ ಎಂಟ್ರಿ ಇಲ್ಲ ಅಂತ ಹೇಳಿದಾರಿಲ್ಲ ಅವ್ರು. ಆರೋಪ ಮಾಡಿದಾರಿಲ್ಲ ಅಧ್ಯಕ್ಷರ ಮೇಲೆ. ಆರೋಪ ನಮ್ಗೆ ಮಾತಾಡಕ್ ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ, ಇದು ಹೇಳ್ತೀವಿ. ಅಂದ್ರೆ ಈಗ ನಾವೆಲ್ಲ ಸಲುವಾಗಿ ನೀವು ಕೇಳ್ರಿ. ಅದಕ್ಕೆ ಹೇಳ್ತಾರೆ ಇವ್ರ ಊರ ಜಾತ್ರೆ ಮೀಟಿಂಗ್ ಇನ್ನ ಆಗೋಕ್ಕಿಂತ ಮೊದಲು ಜಾತ್ರೆ 27ಕ್ಕೆ ಮಾಡ್ಬೇಕಂತ ಊರಾಗೇನ ಚರ್ಚೆ ಚಾಲು ಆಯ್ತು. ಪೇಪರ್ದಾಗ ಅದು ಎಲ್ಲ ಬರ್ತಾರಲ್ಲ, ಅವಾಗ ಇವರೊಂದು 3 ಜನ 4 ಜನ ಎಲ್ಲ ಸಮಾಜದ ಎಲ್ಲ ಊರಾಗಿನ ಹಿರಿಯರ ಮನೆಗೆ ಹೋಗಿ ಎಲ್ಲ ಏನೋ ಇಲ್ಲ ಸಲ್ಲದ ಅಧ್ಯಕ್ಷರ ಮೇಲೆ ಆರೋಪ ಮಾಡಿ
ಹೇಳಿ ಬಂದ್ರು. ಮ್ಯಾಕ್ಸಿಮಮ್ ಮಂದಿ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಅದನ್ನ ಬಿಟ್ಟ ನಮ್ಮ ಖಾತೆದಾರ ಗೌಡ್ರ ಮನ್ಯಾಗ ನಾ ಅಗದಿ ಇತರಲೆ ದುಪ್ಪಲೆ ಹೇಳ್ತಾನ. ಸಚಿನ್ ಪಾಟೀಲ್ ಮನ್ಯಾಗ ಇಬ್ಬರ ಹೆಣ್ಮಕ್ಳದಾರ, ಸಚಿನ್ ಪಾಟೀಲ್ ಮದರ ಮತ್ತು ಸಚಿನ್ ಪಾಟೀಲ್ ಮಿಸ್ಸಸ್. ಅಲ್ಲಿ ಹೋಗಿ ಏನು ಬೇಕಾದ ಒದರಾಡಿದಾರು. ಅವ್ರಿಗೆ ಸಿಟ್ಟು ಬರೋಣ, ನಮ್ಮ ಡಾಕ್ಟರ್ ಮಿಸ್ಸಸ್ ಇದ್ದವ್ರು, ಸಚಿನ್ ಪಾಟೀಲ್ ಮಿಸ್ಸಸ್ ಇದ್ದವ್ರು ಕುಣಾಲ್ ಪಾಟೀಲ್ ಫೋನ್ ಹಚ್ಚಿ ನಾನು ಕರ್ಕೊಂಡ್ ಬಾ ಅಂತ ಹೇಳಿ ನಾವು ಹೋಗಿ ಹೋದ್ಮೇಲೆ ಏನೂ ಚುಪ್ ಏನೂ ಬಿಟ್ಟಂತ ಮಾತಾಡಲಿಲ್ಲ. ಇವ್ರಿಗೆ ಏನು ಉದ್ದೇಶ ದುರುದ್ದೇಶ ಬರೀ ಅಪ್ಪಾಸಾಬ್ ಸಿರ್ಕೊಳ್ಳಿದ ಹೆಸರು ಕೆಡಿಸೋದ, ಇವ್ರು ಹಂಗೆ ಮಾಡಿದಾರು ಹಿಂಗೆ ಮಾಡಿದಾರು. ಈಗಿನ ಜಾತ್ರೆ ತಕ ನೋಡ್ರಿ 1 ಕೋಟಿ ಇನ್ನೊಂದು 25-30 ಲಕ್ಷ ತುಡುಗು ಮಾಡಕ್ ಬರ್ತೈತಿಲ್ಲ, ಯಾರು ಕೇಳ್ತಿರೋ? ಇವ್ರಿಗೆ ಏನೂ ಗೊತ್ತಿಲ್ಲ, ಜಾತ್ರೆದ ಏನು ಪದ್ಧತಿ ಗೊತ್ತಿಲ್ಲ, ಜಾತ್ರೆ ಲೆಕ್ಕಾಚಾರ ಗೊತ್ತಿಲ್ಲ. ಸುಳ್ಳ ಯಾರ್ದೋ ಅರ್ಧೊಟ್ಟು ಮಾತು ಕೇಳಿ ಒಂದು ಕ್ಯಾಡ್ ಸುಳ್ಳ ಏನೇನು ನಾಲೆಜ್ ಇಲ್ಲ ಅವ್ರಿಗೆ. ಆರೋಪ ಮಾಡೋದಾ, ಇದನ್ನ ಮಾಡೋದಾ. ಮತ್ತು ಇವ್ರು ಇಟ್ರೊಳಗ ಒಂದಿಬ್ಬರು ಬಿಟ್ರೆ ಯಾರೂ 1 ವರ್ಷ ಜಾತ್ರೆಗೆ ಬಂದಿಲ್ಲ. ಮತ್ತು ನಿನ್ನೆ ನಾವು ರೋಹನ್ ಹೆಸರು ಹೇಳ್ತಾನೋ, ನೀವು ಇವ್ರ ಕಮಿಟಿ ಅವ್ರು 8 ಮಂದಿ ಗುಡಿಗೆ ಬರ್ತಾರೆ ಅಂತ ಕೇಳ್ತಾ ನಾವು ಕಾಯಂ ದಿನ ಗುಡಿಗೆ ಹೋಗ್ತಾವ. ಅದ ಮನಸ್ಸು ನಮ್ಮ ಹಕ್ಕದಾರಿ ಗೌಡ್ರಿಗೆ ಹೈತಾವ. ಅವ ಯಾವಾಗ ಬರ್ತಾನ? ಈ ಮೀಟಿಂಗ್ ಒಳಗೆ ಬಿಟ್ರೆ ಒಮ್ಮೆ ಈ ಕಡೆ ಲಕ್ಷ್ಮೀ ಗುಡಿಗೆ ಶಂಕರ್ಲಿಂಗ ಗುಡಿಗೆ ಬರ್ತಾನವ. ಅದನ್ನ ಮಾತಾಡಕತ್ರ ನಮ್ಮ ಕಡೆನೂ ವಿಷಯ ಭಾಳ ಅದಾವ. ಮತ್ತು ಇನ್ನೊಂದು ನಾವು ನಂದು ಮುಡ್ಸಿ ಹೇಳಿದ, ನಾ ಆಟ ಜೋಳ ಕೊಟ್ನಿ, ಆಟ ಅಕ್ಕಿ ಕೊಟ್ನಿ, ಹಂಗ ಹಿಂಗ ಅಂತ ಹೇಳಿದವ್. ಅವ್ ಹೆಂಗೆ ಕೊಟ್ಟಿದ, ಎಲ್ಲಿಂದ ತಂದು ಕೊಟ್ಟಿದ ನನಗೆ ಗೊತ್ತೈತಿ. ಅದನ್ನ ಸುಳ್ಳ ಓಪನ್ ಮಾಡಬಾರ್ದು. ಮರ್ಯಾದೆಲ್ಲೇ ಇರೋದಿತ್ತು ಇರತ್ತೆ ಹೇಳ್ರಿ ಅವ್ರು. ಮತ್ತು ನನಗೆ ಅವಂದೆಲ್ಲ ಸಾತ್ ಬರೋ ಉತ್ತಾರ ನನ್ನ ಕಡೆ ಐತಿ. ನಾನು ಬೀಚ್ ಇಡ್ಬೇಕಾದ್ರೆ ನಾನು ಬೀಚ್ ಇಡ್ತಾನೆ. ಅವೇನೇನು ಅವ್ರೇನು 50 ಎಕರೆ ಹೊಲ ಇಲ್ಲ ಅವ್ರ ಅಪ್ಪರದ, ಹೊಲ್ದಾಗಿಂದ ಬೆಳೆದು ಕಾಳ್ತಾಗಿ ತಂದು ಕೊಟ್ಟಿಲ್ಲ, ಏನು ಗೌರ್ ಸುರಿಸಿ ದುಡಿದ ವ್ಯಾಪಾರ ಮಾಡಿ ತಂದು ಕೊಟ್ಟಿಲ್ಲ. ಅವ ಹೆಂಗೆ ತಂದು ಕೊಟ್ಟಿದ ಅನ್ನೋದು ನನಗೆ ಗೊತ್ತೈತಿ. काय सांगाले? काय सांगालोय, काय आम्ही आवाहन करलोय तुमच्या माध्यमातून संकेश्वरच्या प्रत्येक समाजाला आवाहन करलोय. काय तुम्ही आम्हाला बोलवा, तुमच्या समाजाची मीटिंग मध्ये आम्हाला बोलवा आणि त्या मीटिंग मध्ये तुम्ही आम्हाला एक नाव द्या, नाव सुचवा. काय त्या नावाला आम्ही कमिटीमध्ये घेतो. जोपर्यंत नाव येतं कसं करणार? 1 मिनिट कसं करायचं सांगा. तुम्हाला अधिकार दिलेत, तुम्ही सगळ्या समाजाशी कॉन्टॅक्ट करून ते 2 काय सांगा लक्षात घ्या हो. तुमच्या माध्यमातून आम्ही आता विनंती करतोय प्रत्येक समाजाला की तुम्ही मीटिंग बोलवाने या. आम्ही एवढ्यावरच थांबणार नाही. कमिटीच्या वतीनं प्रत्येक समाजाला लेटर देतो आम्ही, तुम्ही मीटिंग घ्या. काय त्या मीटिंग मध्ये आम्ही उपस्थित राहतो. काय आणि तुम्ही आम्हाला या तारखेपर्यंत सगळीजण नावं द्या. तसं नाही. हे बघा सांगतोय का, त्याचं पण आम्ही तुम्हाला हे करतो. काय पुढच्या 15 दिवसात आज ते सांगा. 10 तारखेपर्यंत काय प्रत्येक समाजाने आपापली नावं द्यावं. ते सांगा. त्यांची नावं त्याच्यात घेतो. हे जर तुम्ही द्या म्हटलं बघतो दाखवा म्हणून यांनी मला फोन केला. मी म्हटलं सगळ्यांना दाखवणार आहे त्या दिवशी. मी म्हणाले बघणार सर, बघू दे, दाखवा म्हटलं. बरं म्हटलं. तिथं सगळं जाऊन बुक्स वगैरे सगळं ठेवलं. यांना आणि संतोषला एक फोन करून सांगितलं मी, कुणाला कळतंय हिशोब, कुणाला कळतंय त्या माणसाला घेऊन येऊन बसा आणि बघा म्हणून सांगितलंय. हे सगळे येऊन बसलेत. काल जे बसले बघा असले लोक, ह्या लोकांना 2+2 म्हटलं तर तुम्हाला कॅल्क्युलेटर मारणार ते असले लोक आहेत ते सगळे. काय तसले लोक ते सगळं बुक्स बघून त्याला काय कळणार, ते येऊन बघतोय हे अक्षर करेक्ट आहेत नाही, हे अक्षर करेक्ट आहेत बघतोय तो पहिल्यापासून लास्ट पर्यंत एकटा. म्हणजे आम्ही काय फोडाफोड केले काय? एक पैसा तिथं जर फरक इथं केलं तर दुसऱ्याकडे 1 पैसा फरक होतोय. हे लोकांना माहित नाही, हिशोब करूनच माहित आहे ना. आणि 31 मार्चला ऑडिट होते पण सांगा. पुस्तक सगळं तुम्ही बदलला, हे ते कधी एकदा ऑडिट झालं तुम्ही काही करू शकत नाही. तिथं ऑडिटर पण घेऊन या म्हणून सांगितलं. सीए असलेलं त्या माणसाला बसवून घ्या आणि करा म्हणून सांगितलं तुम्ही. पुढच्या वर्षी होणाऱ्या महालक्ष्मी यात्रेची सुरुवात रेडा सोडण्याच्या कार्यक्रमानं होते आणि आता येत्या मंगळवारी 21 जुलै 2026 रोजी सकाळी 8 वाजता रेड्याचे हक्कदार जे संतोष हवालदार आहेत त्यांच्या घरापासून हे कार्यक्रम चालू होणार आहे. तर तुम्ही 8 वाजता याच्यापाशी या, महालक्ष्मी यात्रेपाशी या, महालक्ष्मी देवळापाशी सर्वांनी जमा व्हावं आणि तिथून मग तो सगळा कार्यक्रम सुरू होईल. आणि अनाऊन्स सोडायचा रेडा सगळ्या हक्कदारांच्या घराकडे जाईल. मठामध्ये पण जाऊ, परत महालक्ष्मी मंदिरापाशी येऊन तो तिथून सोडला जाईल.